ನಮಸ್ತೆ ಕರ್ನಾಡು. ವಾಲಿಬಾಲ್ ಆಡಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಇವರೆಲ್ಲ ವಾಲಿಬಾಲ್ ಹೊಡೆದಾಕಿ ಹೊಲಿತಾ ಕುಂತಿದ್ರು. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಳೆ ಬಾಲ್ ತರಿಸಿ ಅದಕ್ಕೆ ಏರ್ ಹೊಡೆದ್ವಿ. ಅದನ್ನು ಪ್ರಯೋಜನ ಆಗಲಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ಅಲ್ಲಿಂದ ಮನೆಗೆ ಬಂದು ಊಟ ಮಾಡ್ಕೊಂಡು ಹೊಲ್ದತ್ರ ಹೋದೆ. ಹೊಲ್ದತ್ರ ಹೋಗೋಷ್ಟೊಳಗೆ ಸೂರ್ಯ ಅಲ್ಲೇ ರಾರಾಜಿಸ್ತಾ ಇದ್ದ. ನೆನ್ನೆ ಬಿದ್ದಿದ್ದ ಮಳೆಯಿಂದ ನಮ್ಮ ರಾಗಿ ಎಲ್ಲ ನೆಲಕ್ಕೆ ಬಿದ್ದೋಗಿತ್ತು. ನನಗೆ ಇವತ್ತಿದ್ದ ಕೆಲಸ ಏನಪ್ಪ ಅಂದರೆ, ಮೊನ್ನೆ ಜೆಟ್ ಸೇರಿಸಿದ್ದೆ. ಜೆಟ್ ಎಲ್ಲ ಬಿಚ್ಕೊಂಡು ಮನೆಗೆ ತಗೊಂಡೋಗಿ ಇಡಬೇಕಿತ್ತು. ಎಲ್ಲನೂ ಒಂದೊಂದಾಗಿ ನೀಟಾಗಿ ಬಿಚ್ಚಿ ಮನೆಗೆ ತಗೊಂಡು ನಾನು ಮನೆ ಕಡೆ ಹೊಂಟೆ. ಬೈಕಲ್ಲಿ ತಗೋಬೇಕಾದ್ರೆ ಬ್ರೇಕು ಜಾಮ್ ಆಗ್ತಿತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ಚೋಟು ಕೇಳಿದ್ಕೆ ಮೆಕ್ಯಾನಿಕ್ ಚೋಟು ಹೇಳಿದ್ದಿಂಗೆ, क्या हो गया? अच्छा है बा? अच्छा नहीं रे, इसमें खराब हो गया, तुम खराब किया है. क्या जिद्दू में ऐसा कर दे सो. ಅಲ್ಲಿಂದ ಬಂದೆ ಅಷ್ಟೊತ್ತಿಗೆ ನಮ್ಮ ಬಾಯ್ಸು ಹೊಸ ವಾಲಿಬಾಲ್ ತಂದಿದ್ರು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅವಾಗ ವಾಲಿಬಾಲ್ ತಂದಮೇಲೆ ಎಲ್ಲ ಡಿಸ್ಕಷನ್ ಮಾಡ್ತಿದ್ರು. ಟೀಮ್ ವೈಸ್ ಹಂಚ್ಕೋತಾ ಇದ್ರು. ಹೆಡ್ ಪ್ರಾರಂಭದಲ್ಲಿ ಜಯ ನಿಂದಾಗಿದೆ. 2 ಟೀಮ್ ಇದ್ದಿದ್ರೆ ಟಾಸ್ ಹಾಕ್ಬೋದಾಯ್ತು. ಇಲ್ಲಿ 3 ಟೀಮ್ ಇದ್ದು, ಅದಕ್ಕೆ ಈ ಥರ ನಾವು ಹಂಚ್ಕೊಂಡ್ವಿ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಟಾಸಲ್ಲಿ ವಿನ್ ಆದಾಗೆ 4 ಮ್ಯಾಚು ಕೂಡ ನಾವೇ ವಿನ್ ಆದ್ವಿ. ನನ್ನ ತಮ್ಮ ಬೆಟ್ಸ್ ಕಟ್ಟಿ ಫುಲ್ ಕಾನ್ಫಿಡೆನ್ಸಲ್ಲಿ ಗೆಲ್ತೀವಿ ಅಂತ ಫುಲ್ ಹ್ಯಾಪಿಯಾಗಿದ್ದ. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದಾಗ ನಮ್ಮ ಡಾರ್ಲಿಂಗು ಡ್ಯಾನ್ಸ್ ಮಾಡೋದು ಹಿಂಗೆ ಮಾವ ಅಂತ ಹೇಳ್ಕೊಡ್ತಾ ಇದ್ಲು. ಬರೀ ಇಂಥದೆಯಾ? ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್. ಓಕೆ ಬಾಯ್. ಇದು ಆಕ್ಚುಲಿ ಚೆನ್ನಾಗಿರೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.